ಚಿಂತೆ ಇಲ್ಲದ ತುಂಡೈಕಲ್ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಅವರನ್ನು ಬರಮಾಡಿಕೊಳ್ಳ. ನಾವಿಬ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಟೆಂಟಲ್ಲಿ ಪೊಲೀಸ್ ಸಿನಿಮಾ ನೋಡೋದಕ್ಕೆ ಹೋದಾಗ ನಿನಗೆ ಸೀಟ್ ಸಿಗದೆ ಇದ್ದಾಗ ನನ್ ತೊಡೆ ಮೇಲೆ ಕೂರಿಸ್ಕೊಂಡು ಸಿನಿಮಾ ತೋರಿಸಿದ್ದು ಮರ್ತೋಯ್ತಾ? ಕೂತಿರೋ ತಪ್ಪಿಗೆ ಮೂರ್ ದಿನ ನೋಡ್ ಬಂದಿದ್ದೀವಿ. ಪೊಲೀಸ್ ಸ್ಟೇಷನ್ ಮೇಡಮ್, ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು, ನೀವು ಮಧ್ಯ ಬಾಯಕ್ ಬಿಡಿ, ಎಲ್ಲ ಮರ್ತೋಗುತ್ತೆ. ಮೋಸ್ಟ್ಲಿ ಯಾವ್ದೋ ಹೆಣ್ಣು ದೇವತೆಗೆ ನೀನ್ ಅಲ್ಲಿದ್ರೆ ರಿಸ್ಕು ಅಂತ ಇಲ್ಲಿಗೆ ಎಸ್ಕೇಪ್ ಮಾಡಿದಾಳೆ ಅನ್ಸುತ್ತೆ. ಅವಳಿಗೆ ಕೊಟ್ಟು ವರ್ಕೌಟ್ ಮಾಡ್ಕೋತೀನಿ. ಕಲ್ಲಹಳ್ಳಿ ಹುಡುಗನ್ ಬಂದು ಹೆಣ್ಣು ನೋಡಕ್ ಹೇಳು. ಹಾಯ್ ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ನೋಡೋಕೆ ಹೋಗ್ತಿರೋದು ಸ್ಯಾಂಡಲ್ವುಡ್ನ ಸಕ್ಸಸ್ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿರುವಂಥ ಅಧ್ಯಕ್ಷ ಮೂವಿ ಬಗ್ಗೆ ರಿವ್ಯೂ. ಶರಣ್ ಅವರ ಕಾಮಿಡಿ ಟೈಮಿಂಗ್, ಚಿಕ್ಕಣ್ಣ ಅವರ ಎನರ್ಜಿ ಮತ್ತು ಒಂದು ಸಣ್ಣ ಹಳ್ಳಿಯ ರಾಜಕೀಯ ಹಿನ್ನೆಲೆಯಲ್ಲಿ ಮೂಡಿ ಬಂದ ಈ ಒಂದು ಸಿನಿಮಾ ತುಂಬ ಎಂಜಾಯಬಲ್ ಮತ್ತು ಮನೋರಂಜನೆ ನೀಡುತ್ತೆ. ಹಾಗಾದರೆ ಈ ಒಂದು ಸಿನಿಮಾ ಹೇಗಿದೆ, ನೋಡಬೇಕಾ ಅಥವಾ ನೋಡಬೇಡ್ದಾ, ಸಂಪೂರ್ಣ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಈ ಒಂದು ಮೂವಿಯಲ್ಲಿ ಅಂದರೆ ಈ ಒಂದು ಮೂವಿಯ ಕತೆ ಒಂದು ಹಳ್ಳಿಯಲ್ಲೇ ನಡೆಯುತ್ತೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಯ ಸುತ್ತಮುತ್ತ ಈ ಒಂದು ಕತೆ ಸುತ್ತುತ್ತಿರುತ್ತೆ. ಹೀರೋ ಶರಣ್ ಅವರು ಒಂದು ಸರಳ ವ್ಯಕ್ತಿ. ಅವರು ಯಾವುದೇ ದೊಡ್ಡ ಆಸೆ ಇಲ್ಲದೆ ಜೀವನ ಸಾಗಿಸ್ತಿರ್ತಾರೆ. ಆದರೆ ಒಂದು ಸಂದರ್ಭದಲ್ಲಿ ಪರಿಣಾಮವಾಗಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕಾಗುತ್ತೆ. ಈ ಒಂದು ಮೂವಿಯಲ್ಲಿ ವಿಲನ್ ಆಗಿ ರವಿಶಂಕರ್ ಅವರ ಎಂಟ್ರಿ ಆಗುತ್ತೆ. ಅದರಲ್ಲಿ ಹಳ್ಳಿ ಮೇಲೆ ಹಿಡಿತ ಹೊಂದಿರುವ ವ್ಯಕ್ತಿಯಾಗಿರ್ತಾರೆ. ಆದಮೇಲೆ ಏನಾಗುತ್ತೆ, ಹೀರೋ ಹೇಗೆ ಈ ಸಿಸ್ಟಮ್ಗೆ ವಿರುದ್ಧವಾಗಿ ನಿಲ್ತಾರೆ, ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿನಿಮಾವೇ ನೋಡಬೇಕು. ಮೂವಿಯಲ್ಲಿ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ಬಗ್ಗೆ ನೋಡ್ತಾ ಹೋದರೆ ಈ ಒಂದು ಸಿನಿಮಾದ ಮೇನ್ ಹೈಲೈಟ್ ಅಂದರೆ ಕಾಮಿಡಿ. ಚಿಕ್ಕಣ್ಣ ಅವರ ಕಾಮಿಡಿ ಟೈಮಿಂಗ್ ಸೂಪರ್ ಆಗಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ಶರಣ್ ಜೊತೆಗಿನ ಅವರ ಕಾಂಬಿನೇಷನ್ ಸೀನ್ಸ್ ತುಂಬ ನಗಿಸುವಂತಿವೆ. ಈ ಒಂದು ಮೂವಿಯಲ್ಲಿ ಡೈಲಾಗ್ಗಳು ಸರಳವಾಗಿದ್ದರೂ ಹಳ್ಳಿ ಸ್ಟೈಲ್ನಲ್ಲಿ ಇವೆ. ಪ್ರತಿ 5 ನಿಮಿಷಕ್ಕೊಮ್ಮೆ ಒಂದು ಕಾಮಿಡಿ ಸೀನ್ ಬಂದೇ ಬರುತ್ತೆ. ತುಂಬಾ ಕಾಮಿಡಿ ಅನಿಸುವಷ್ಟು ಫನ್ ಇದೆ. ಮೂವಿಯ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಶರಣ್ ಕಾಮಿಡಿ ಮತ್ತು ಎಮೋಷ್ನಲ್ ಸೀನ್ಸ್ ಎರಡನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ರಚಿತಾ ರಾಮ್ ಲವ್ಲಿ ಪ್ರೆಸೆನ್ಸ್ ಹಾಡುಗಳಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅದ್ರ ಜೊತೆಗೆ ಚಿಕ್ಕಣ್ಣ ಪಕ್ಕಾ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ರವಿಶಂಕರ್ ವಿಲನ್ ಆಗಿ ಸೀರಿಯಸ್ ರೋಲ್ನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಹಾಡುಗಳು ಸಿಂಪಲ್ ಆಗಿದ್ದು ಕೇಳೋಕೆ ಸೂಪರಾಗಿ ಚೆನ್ನಾಗಿವೆ. ಮೂವಿಯ ಸಿನಿಮ್ಯಾಟೋಗ್ರಫಿ ಬಗ್ಗೆ ನೋಡ್ತಾ ಹೋದರೆ ಸಿನಿಮ್ಯಾಟೋಗ್ರಫಿ ಹಳ್ಳಿ ಲೈಫನ್ನು ಚೆನ್ನಾಗಿ ತೋರಿಸಿದ್ದಾರೆ. ಡೈರೆಕ್ಟರ್ ತುಂಬ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥವಾಗುವಂತೆ ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ಈ ಒಂದು ಮೂವಿಯ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ನ ನೋಡ್ತಾ ಹೋದರೆ ಕಾಮಿಡಿ ಟೈಮಿಂಗ್ ತುಂಬ ಸಖತ್ತಾಗಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ಶರಣ್ ಮತ್ತು ಚಿಕ್ಕಣ್ಣ ಅವರ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೂ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಸ್ಟೋರಿ ಸ್ವಲ್ಪ ಪ್ರೆಡಿಕ್ಟಬಲ್ ಅನಿಸ್ಬೋದು, ಹೊಸತನ ಏನಿಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ ಅಧ್ಯಕ್ಷ ಒಂದು ಪಕ್ಕಾ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ನೀವೇನಾದರೂ ಲೈಟಾಗಿ ನಗಬೇಕಂತ ಇಷ್ಟಪಟ್ಟರೆ ಈ ಒಂದು ಸಿನಿಮಾ ನಿಮಗೆ ಸಖತ್ತಾಗಿದೆ. ಹಾಗೆ ಈ ಒಂದು ಮೂವಿನ ನೀವು ಮಿಸ್ ಮಾಡದೆ ನೋಡಬಹುದು. ಮೂವಿಯಲ್ಲಿ ಶರಣ್ ರಾಜ್ ಅಂದರೆ ಶರಣ್, ರಚಿತಾ ರಾಮ್, ಚಿಕ್ಕಣ್ಣ, ರವಿಶಂಕರ್ ಅಂತಹ ಈ ಒಂದು ಮೂವಿಯಲ್ಲಿ ಸ್ಟಾರ್ ಕಾಸ್ಟಿಂಗ್ನ ನೋಡ್ಬೋದು. ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ ನಿರ್ದೇಶಕ ನಂದ್ ಕಿಶೋರ್ ಮತ್ತು ನಿರ್ಮಾಪಕರು BK ಗಂಗಾಧರ್ ಅವರು. ಹಾಗೆ ಈ ಒಂದು ಮೂವಿಯ ಮ್ಯೂಸಿಕ್ ಡೈರೆಕ್ಟರ್ನ ಬಗ್ಗೆ ನೋಡ್ತಾ ಹೋದರೆ ಅರ್ಜುನ್ ಜನ್ಯ ಅವರು. ಹಾಗೆ ಈ ಒಂದು ಮೂವಿಯ ಬ್ಯಾನರ್ ಬಗ್ಗೆ ನೋಡ್ತಾ ಹೋದರೆ ಶ್ರೀ ವೆಂಕಟೇಶ್ವರ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಈ ಒಂದು ಮೂವಿನ ರೆಡಿ ಮಾಡಿರ್ತಾರೆ. ಮೂವಿಯ ರಿಲೀಸಿಂಗ್ ಬಗ್ಗೆ ನೋಡ್ತಾ ಹೋದರೆ 2014ರಲ್ಲಿ ಈ ಒಂದು ಮೂವಿನ ರಿಲೀಸ್ ಮಾಡಲಾಗಿತ್ತು. ಸೊ ಇದಾಗಿತ್ತು 2014ರಲ್ಲಿ ರಿಲೀಸ್ ಆಗಿರುವಂಥ ಶರಣ್ ಅವರ ಕಾಮಿಡಿ ಮೂವಿ ಆಗಿರುವಂಥ ಅಧ್ಯಕ್ಷ ಮೂವಿ ಬಗ್ಗೆ ರಿವ್ಯೂ. ಸೊ ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.